ರಾಜೀನಾಮೆ ಕೊಡ್ತಾರೆ ಅಂತ ಸುದ್ದಿ ಇದೆ ಸರ್. ಸಿಎಂ ಜೊತೆ ಮಾತಾಡಿದ್ದಾರೆ ಗೊತ್ತಿಲ್ಲ. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ರಾಜೀನಾಮೆ ಕೊಡ್ತಾರಂತ. ಯಾವ ಸಮುದಾಯ ಟಾರ್ಗೆಟ್ ಆಗ್ತಿಲ್ಲ? ಅವ್ರೇನು ಕೇಳುವಂಥ ಅವ್ರಿಗೆ ಹಕ್ಕಿದೆ, ಕೇಳ್ತಿದ್ದಾರೆ. ನಾವಿಲ್ಲ ಅನ್ನೋ ಹಕ್ಕು ನಮಗಿದೆ, ನಾವು ಅದು ಮಾಡ್ತಾ ಇದ್ದೀವಿ ಅಷ್ಟೆಲ್ಲ. ಇಲ್ಲ, ಅದು ನಮ್ಮ ಪಕ್ಷದ ಮೊನ್ನೆ ಹೇಳೇನ್ರಿ, ನಮ್ಮ ಪಕ್ಷದ ಸರ್ಕಾರ ಇದೆ, ನಮ್ಮ ಪಕ್ಷ ಇದೆ, ಅದಕ್ಕೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ, ಡಿಪೆಂಡ್ ಮಾಡ್ಕೊತ ಅಂತ ಹೇಳಿದ್ದೀನಿ. ಈಗ ಅದನ್ನ ಅಷ್ಟೇ ಹೇಳ್ಬೇಕಾದ್ರೆ ಈಗ ನಾಗೇಂದ್ರ ಅವರು ಈ ವಿಚಾರನ ಏನಾದ್ರು ತಮ್ಮ ಹತ್ರ ಹೇಳಿದಾರೆ? ನಮ್ಮ ಜೊತೆ ಅದು ಚರ್ಚೆ ಮಾಡಿಲ್ಲ. ನೀವು ಪೊಲಿಟಿಕಲಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದೀರಿ, ಪೊಲಿಟಿಕಲಿ ಓಕೆ, ಬಟ್ ಲೀಗಲಿ ಆಗ್ತಾ ಇರುವಂತ ಈಗ ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಇಡಿ ಬೇಲ್ ಉಲ್ಲಂಘಿಸಿದ್ದಾರೆ ಅಂತೇಳಿ ಅವರು ಬೇಲ್ ರದ್ದು ಮಾಡಬೇಕು. ಅದು ಮುಂದೋಡಲ್ಲ, ಅದು ರದ್ದು ಆದ್ಮೇಲೆ ಸರ್ಕಾರಕ್ಕೂ ಕೂಡ ಮುಜುಗರ ಅಲ್ವಾ ಈ ಬೆಳವಣಿಗೆ? ನಾನು ಹೇಳಿಲ್ಲ, ಅದ್ರ ಬಗ್ಗೆ ಸರ್ಕಾರ ಇದೆ, CM ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ವರಿಷ್ಠರಿದ್ದಾರೆ, ಅವ್ರ ಹತ್ರ ಬಗ್ಗೆ ನೋಡ್ತಾರೆ. ನಾವೇನದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಅವ್ರು ಇದ್ದಾರೆ. ಅದನ್ನು ಬಿಜೆಪಿ ಅವರು ಇಚ್ಛಾದ ರಾಜಕೀಯವಾಗಿ ಲಾಭ ಪಡ್ಕೊಳ್ತಾ ಇದ್ದಾರೆ ಸರ್. ಇದು ತಮ್ಮ ಒಂದು ಪಕ್ಷಕ್ಕೂ ಕೂಡ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಿದೆ. ಬಿಜೆಪಿ ಅವರು ರಾಜಕೀಯವಾಗಿ ಬಹಳಷ್ಟು ಲಾಭ ಪಡ್ಕೊಳ್ತಾರೆ. ಇದೇ ಒಂದು ಪ್ರಕರಣದಲ್ಲಿ ಸ್ವಾಭಾವಿಕ, ಅದೇನೇನು ಒಬ್ಬರ ಮ್ಯಾಗ ಆರೋಪ ಮಾಡುವಂತೆ ರಾಜಕೀಯದಲ್ಲಿ ಸ್ವಾಭಾವಿಕ ಮಾಡ್ತಾರೆ. ಲಾಭ ಪಡ್ಲಿಕ್ಕೆ ನೀವು ಹೇಳಿದಂಥ ಪ್ರಯತ್ನ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು ಕೊನೆಗಳಿಗೆ ನಾವು ಲಾಭ ಪಡೆದಿದ್ದೀವಿ. ಅದನ್ನೇ ಅವರು ಅನುಸರಿಸ್ತಾರೆ. 40% ಈ ಕೊನೆ ಬರ್ತಲ್ಲ, ಈಗ ಲಾಸ್ಟ್ ಪೀಕ್ ಅವರ್ಲ ರೀ, ಇನ್ನು 1 ಇಯರು ಚುನಾವಣೆ ಸಮಸ್ಯೆಗಳು, ಇಲ್ಲದ ಸಮಸ್ಯೆಗಳೆಲ್ಲ ಈಗ ಹುಟ್ಟುಕೊಳ್ತಾವೆ. ಚಿಕ್ಕದಿದ್ರು ದೊಡ್ಡದಾಗ್ತವೆ. ಅವೆಲ್ಲ ಸ್ವಾಭಾವಿಕ, ಅದನ್ನೆಲ್ಲ ನಾವು ಎದುರಿಸ್ಬೇಕು. ನಾಗೇಂದ್ರ ರಾಜೀನಾಮೆ ಕೊಡೋ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಸರ್ ಈ ಪರಿಸ್ಥಿತಿ? ಅದು ನನಗೆ ಗೊತ್ತೇ ಇಲ್ಲ. ಇನ್ನೂ ಕೊಡ್ತಾರೋ ಇಲ್ಲ, ಹೆಂಗೆ ಗೊತ್ತಿಲ್ಲ. ಇಲ್ಲಿ ನಾನು ಹೇಳೋಕ್ಕೆ ಆಗೋಲ್ಲ, ನನಗೆ ಗೊತ್ತೇ ಇಲ್ಲ ಅದು ಕೊಡ್ತಾರೋ ಇಲ್ಲೋ, ಯಾರು ಚರ್ಚೆ ಮಾಡಿದಾರೋ ಗೊತ್ತಿಲ್ಲ. ಅದನ್ನೇ ಹೇಳಿದೆ ಮೇಡಮ್, ಸರ್ಕಾರ ಇದೆ, ಪಕ್ಷ ಇದೆ, ಉತ್ತರ ಕೊಡ್ತಾ ಇದ್ದ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಆ ಸ್ಟೇಜಲ್ಲಿ ನಾವಿಲ್ಲ. ಅವ್ರು ನಮಗಿಂತ ಮೇಲ್ಗಡೆ ಇದ್ದಾರೆ, ಅಧ್ಯಕ್ಷರು, CM, ವರಿಷ್ಠರು. ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ನಮಗೆ ಕೊಡಲಿಕ್ಕೆ ಉತ್ತರ ಇಲ್ಲ. ಈ ನಾಗೇಂದ್ರ ಬಗ್ಗೆ ನಮ್ಮ ಜೊತೆ ಏನೂ ಚರ್ಚೆ ಆಗಿಲ್ಲ. ಸೊ ಹೀಗಾಗಿ ಉತ್ತರ ಕೊಡಬೇಕಾದ್ದು ಸರ್ಕಾರ, ಮುಖ್ಯಮಂತ್ರಿ ಕೊಟ್ಟೇ ಕೊಡ್ತಾರೆ. ಆದರೆ ಚರ್ಚೆ ಆಗಿತ್ತು, ತೊಗೊಳ್ತೀವಿ ಅಂತ ಹೇಳಿದರು. ಅವ್ರು ತೊಗೊಳ್ತೀವಿ, ಅವ್ರ ಮ್ಯಾಗೆ ಯಾವುದೇ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ, ನಾವು ತೊಗೊಳ್ತೀವಿ ಅಂದರು. ತೊಗೊಳ್ತೀವಿ, ಅವ್ರನ್ನ ಮಾಡ್ತೀವಿ ಅಂತ ಹೇಳಿದ್ರು. ಚರ್ಚೆ ಆಗಿದೆ. ಈಗ CM ಮಾತು ಹೇಳ್ತಿದ್ದಾರೆ, ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ. CM ಹೇಳ್ತಾ ಇದ್ದಾರೆ, ಇದು ಪಕ್ಷದ ಶಿಸ್ತಿನ ಸಿಪಾಯಿಗಳು ಯಾರಾದರೂ ಅಂತ. ಅಂದರೆ ಅದೆಲ್ಲ ಸುಳ್ಳು ಅಂತ ಹೇಳ್ಬೋದಾಗಿತ್ತು. ಅವರು ರಾಜೀನಾಮೆ ಕೊಡೋದ್ರ ವಿಚಾರದವ್ರು ಇಗ್ನೋರ್ ಕೂಡ ಮಾಡ್ತಾ ಇಲ್ಲ. ಅಂದರೆ ಕೊಡ್ತಾರೆ ಅಂತ ಅರ್ಥನಾ? ಅದು ಹಿಂಗೆ ಸರಿ? ಅವ್ರನ್ನೇ ಕೇಳಬೇಕು. ನನಗೆ ಏನು ಹೇಳಿ, ನನಗೆ ನಮ್ಮ ಜೊತೆ ಚರ್ಚೆ ಮಾಡಿಲ್ಲ. ಅದು ಕುಡಿದು ಬಿಡೋದು ಅವ್ರಿಗೆ ವಿಚಾರ ಸಂಬಂಧ. ಅಧ್ಯಕ್ಷರಿಗೆ, CMಗೆ ಅವ್ರಿಗೇನು ಚರ್ಚೆ ಆಗಿದೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಅವರೇ ವರಿಷ್ಠರು, ನಮಗಿಂತ ಮೇಲಿದ್ದಾರೆ. ಸೂಕ್ತವಾಗಿ ಉತ್ತರ ಅವರಿಂದ ಸಿಗ್ತೈತೆ ನಿಮಗೆ. ಸಮುದಾಯದ ದೊಡ್ಡ ನಾಯಕರು ನೀವು, ಅದಕ್ಕೆ ನಿಮ್ಮನ್ನು ಒಂದ್ಸರಿ ಕನ್ಸರ್ನ್ ಮಾಡೇ ತಗೋಬೇಕಲ್ಲ ಅಲ್ಲ. ಸರ್ಕಾರದಲ್ಲೂ ಹಿರಿಯರು ಅದು ಇನ್ನೂ ಚರ್ಚೆ ಮಾಡಿಲ್ಲ, ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ಅದ್ರ ಬಗ್ಗೆ. ದೇವನಿಂದ ಸರ್ ನಿಮ್ಮ ಶಾಸಕರೇ ಕೂಡ ಸ್ವಪಕ್ಷದಲ್ಲೂ ಕೂಡ ಅಸಮಾಧಾನ ಇದೆ. ತುಂಬ MLA ಕೂಡ ಹೇಳ್ತಾ ಇದ್ದಾರೆ, ಕಳಂಕಿತರು ಕೂಡ ಅಗತ್ಯ ಇರಲಿಲ್ಲ, ಬೇರೆಯವ್ರಿಗೆ ಅವಕಾಶ ಮಾಡ್ಬೋದು. ಇಲ್ಲ, ಅದು ಈಗಿನ ಮುಗಿದೋದದ್ದೆ ಅಲ್ಲ. ಈಗ ಮಂತ್ರಿ ಆಗಿದ್ದಾರೆ, ಈಗ ಅದು ಮುಗಿದೋದದ್ದೆ. ಈಗ ಮುಂದೆ ಹೆಂಗೆ ನಿಭಾಯಿಸೋದು ಅನ್ನೋದು ಅಷ್ಟೇ ಪಕ್ಷದ ತೀರ್ಮಾನ ಆಗಬೇಕಷ್ಟೇ. ಮುಂದಿನ ಚುನಾವಣೆಗೆ ಇನ್ನೊಂದು 1.5 ವರ್ಷ ಅಷ್ಟೇ ಟೈಮ್ ಇರೋದು. ಆ ಸಮಯದಲ್ಲಿ ಇನ್ನೂ ಗೊಂದಲದಲ್ಲೇ ಇದೆ ಸರ್ಕಾರ. ಈಗ ಡೇ 1 CM ಆಗಬೇಕು ಸಿದ್ದರಾಮಯ್ಯ ಅವರು ಅಂದಾಗಿಂದನೂ ಗೊಂದಲನೇ ಶುರುವಾಗಿದೆ. ಈ ಕ್ಷಣದವರೆಗೂ ಗೊಂದಲ ಇದೆ. ಮುಂದಿನ ಚುನಾವಣೆ ಇವಾಗೇನು ಗೊಂದಲ ಇಲ್ಲ, ಈಗೇನು ಗೊಂದಲ ಇದೆ? ಎಫೆಕ್ಟ್ ಆಗ್ತಿದೆಯಲ್ಲ ಸರ್? ಗೊಂದಲ ಅಂತ ಆಗ್ತಾರೆ. ಮನೆ ಕೇಂದ್ರ ಸರ್ಕಾರದಾಗ ಆಗಿಲ್ಲ, ಅವ್ರದ್ದು ಆಯ್ತಲ್ಲ ಗೊಂದಲ. ಎಲ್ಲ ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ಸ್ವಾಭಾವಿಕ. ರಾಜೀನಾಮೆ ಕೊಡೋದು, ಮತ್ತೆ ತಗೊಳ್ಳೋದು. ಹಿಂದೆ ನಮ್ಮ ಜಾರ್ಜ್ ಅವ್ರು ಇದ್ದಾಗ ರಾಜೀನಾಮೆ ಕೊಟ್ಟರು, ಮತ್ತೆ ಅವರು ಎನ್ಕ್ವೈರಿ ಐತಿ, ಮತ್ತೆ ಬಂದರು. ಇನ್ನೊಬ್ರು ಯಾರೋ ರಾಜೀನಾಮೆ ಕೊಟ್ಟರು, ಮತ್ತೆ ವಾಪಸ್ ಬಂದರು. ಇದೆಲ್ಲ ಒಂದು ಸಿಸ್ಟಮ್ನಲ್ಲಿ ಇವೆಲ್ಲ ಸ್ವಾಭಾವಿಕ. ರಾಜಣ್ಣ ಅವ್ರು ಕೊಟ್ಟರು, ರಾಜಣ್ಣ ಅವ್ರು ತಗೊಳ್ಳಿಲ್ಲ ಅಂತ ಇದೆ ರಾಜಣ್ಣ ಸರ್. ಅವ್ರ ಬದಲಾಗಿ ಕಮಿಟಿ ಅವ್ರು ತೊಗೊಳಲ್ಲ. ನಮ್ಮ ಡಿಮಾಂಡ್ ಅಷ್ಟೇ ಐತಲ್ಲ, ಅವ್ರು ತೊಗೊಳೋದೆಲ್ಲ ಕಮಿಟಿ ಅವ್ರು ಕೊಡ್ರಿ. ಕಮಿಟಿ ಅವ್ರು 3 ಮಂದಿ ಕೊಟ್ಟಿದ್ದಾರೆ ಅಷ್ಟೇ.
ಸರ್ಕಾರ ಅದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಆಗಿಲ್ಲ. ಮುಖ್ಯಮಂತ್ರಿಗಳು ಅಧ್ಯಕ್ಷರಿದ್ದಾರೆ, ಅದ್ರ ಬಗ್ಗೆ ಹೇಳ್ತಾರೆ, ಅವ್ರು ಹೇಳಬೇಕು. ಡಿಸಿಷನ್ಗಳು ಈಗ ಅವ್ರನ್ನ ಮಂತ್ರಿ ಮಾಡೋ ವಿಚಾರದಲ್ಲಿ ಅಥವಾ ಈಗ ನಾಳೆ ಅವ್ರು ರಾಜೀನಾಮೆ ಪಡಿಬೇಕು ಅನ್ನೋ ವಿಚಾರದಲ್ಲಿ ಸೀನಿಯರ್ಗಳಿರುವಾಗ ನಿಮ್ಮಗಳ ಅಭಿಪ್ರಾಯಗಳನ್ನು ಕೇಳಬೇಕಾಗಿತ್ತು ಅನ್ನೋದು ವಾದ ಸರಿನಾ ತಪ್ಪು? ಯಾಕಂದ್ರೆ ಈಗ ಈ ಅವ್ರು ತಗೊಳ್ಳುವ ಸಂದರ್ಭದಲ್ಲಿ ಎಲ್ಲ ಯೋಚನೆಗಳು ಮಾಡಬೇಕಾಗಿತ್ತು ಅನ್ನೋದು ವಾದ ಇದೆ. ಹೈಕಮಾಂಡ್ ಅವರಾಗ್ಲಿ, ನಮ್ಮ CM ಮಾಜಿ CM ಆಗಲಿ, KPC ಅಧ್ಯಕ್ಷರಾಗಲಿ ಈ ವಿಚಾರಗಳನ್ನ ಸೀನಿಯರ್ ಲೀಡರ್ಗಳ ಜೊತೆ ಚರ್ಚೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಒಳಗೆ? ಎಲ್ಲ ತೆಗೆದುಕೊಳ್ಳೋದಾಗ ಚರ್ಚೆ ಮಾಡಿಲ್ಲ ಅಂತೇನಿಲ್ಲ, ಮಾಡಿದರು. ಈಗ ನೀವು ಹೇಳುವಂಥ ಇನ್ನೂ ಯಾವುದೇ ಚರ್ಚೆ ನಮ್ಮ ಜೊತೆ ಆಗಿಲ್ಲ ಈ ವಿಷಯ. ಸರ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಸಂಘಟನೆ ಕೂದಿದೆ. ಈ ನಾಗೇಂದ್ರ ವಿಚಾರವನ್ನು ಇಟ್ಟುಕೊಂಡು ಪಕ್ಷ ಸಂಘಟನೆ ಪಾದಯಾತ್ರೆಯನ್ನು ಮಾಡಬೇಕು ಅನ್ನೋದು ಹೋಗ್ತಾ ಇದ್ದಾರೆ. ಅದರಿಂದ ಲಾಭ ಏನಾದ್ರು ಆಗುತ್ತೆ? ಇಲ್ಲ, ಅದರಿಂದ ಲಾಭ ಇಲ್ಲ, ನಷ್ಟ ಇಲ್ಲ, ಯಾವುದೂ ಆಗೋಲ್ಲ. ಅದು ಯಥಾಸ್ಥಿತಿ ಇದ್ದಂಗೆ ಇರ್ತೈತೆ. ಅದೊಂದು ಅವ್ರಿಗೆ ಅವಕಾಶ ಸಿಕ್ಕಿದೆ ಅಂತ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯಿಂದ ಲಾಭ ಆಗೋಲ್ಲ. ಎಷ್ಟು ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ? ಈಗ ಅದಂತೆ ಪ್ರಶ್ನೆ ಇಲ್ಲ. ಆ ದುಡ್ಡಂತೆ ಇದೆ, ಎಲ್ಲೂ ಹೋಗಿಲ್ಲ ರೀ, ನಷ್ಟಂತೆ ಆಗಿಲ್ಲ. ಸೊ ಅರ್ಧಕ್ಕಿಂತ ಹೆಚ್ಚು ಈಗಾಗಲೇ ವಾಪಸ್ ಬಂದಿದೆ ಸರ್ಕಾರಕ್ಕೆ, ಇನ್ನೂ ಬರ್ತಾ ಇದೆ. ವಾಪಸ್ ತೊಗೊಳ್ತಂತ ಹಿಂದಿನ ಸಿದ್ದರಾಮಯ್ಯ ಅವ್ರ ಸರ್ಕಾರದಾಗ ಸಿದ್ದರಾಮಯ್ಯ ಅವ್ರು ಹೇಳಿದರು. ಈಗ ಕೂಡ ಹೇಳ್ತಾರೆ ಅದು ವಾಪಸ್ ಬರ್ತಿದ್ದ, ನಮ್ಮ ದುಡ್ಡು ಎಲ್ಲೂ ಹೋಗಿಲ್ಲ. ಹೀಗಾಗಿ ಆ ಸಮುದಾಯ ಅದು ಅದ್ರ ಬಗ್ಗೆ ಚಿಂತನೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ದುಡ್ಡು ಎಷ್ಟಿದೆ ಅಷ್ಟು ಬರ್ತಾ ಇದೆ. ಮತಗಳು ಡಿವೈಡ್ ಆಗೋದು ಅಂತ ಸರ್, ಇದು ಪಾದಯಾತ್ರೆ ಮಾಡಿದರೆ ಎಷ್ಟು ಮತಗಳು? ಅದು ಆದರೆ ಆಗ್ಬೋದು, ಹೇಳಲಿಕ್ಕಾಗೋಲ್ಲ. ಆದರೂ ಕೂಡ ಅದನ್ನು ನಾವು ಬೇರೆ ರೀತಿಯಿಂದ ಮತ್ತೆ ಅದನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮದು ಒಂದೇ ಸಮುದಾಯ ಅಲ್ಲ, ಆಯಾ ಸಮುದಾಯ ಏನಾರ ಆದರೆ ಇಂಥವು ಪ್ಲಸ್ ಮೈನಸ್ ಆಗೇ ಆಗ್ತಿದ್ರೆ ಒಂದು ಯಾವುದೋ ವಿಷಯ ಮೇಲೆ. ಸೊ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಆಯಾ ಕಾಲಕ್ಕೆ ಪಕ್ಷ ಮಾಡಬೇಕಷ್ಟೆ. ಅದರ ಜವಾಬ್ದಾರಿ ತಮ್ಮದೇ ಬರುತ್ತಲ್ಲ ಸಮುದಾಯದ ಪ್ರಮುಖ? ಎಲ್ಲರಿಗೂ ಬರ್ತದೆ. ಸರ್ಕಾರ ಮೇಲೆ ಇದೆ, ನಮ್ಮದು ಇದೆ, ಎಲ್ಲರದ್ದು ಇದೆ, ಎಲ್ಲರ ಮೇಲೆ ಇದ್ದೇ ಇದೆ. ಅಂಥ ಘಟನೆಗಳು ಏನಾರ ಅನಿಸಿದ್ರೆ ಅದನ್ನ ರಿಪೇರಿ ಮಾಡೋಂಥ ಕೆಲಸಕ್ಕೆ ಎಲ್ಲರೂ ಮುಂದೆ ಆಗಬೇಕು. ಸರ್, ಒಂದು ವೇಳೆ ಏನಾದರೂ ಹೈಕಮಾಂಡ್ ರಾಜೀನಾಮೆ ತೆಗೆದುಕೊಳ್ಳೋ ನಿರ್ಧಾರ ಮಾಡಿದರೆ ಮುಜುಗರ ಆಗುತ್ತೆ ಅಂತ ಹೇಳಿ ಸಮುದಾಯಕ್ಕೆ ಕೊಡಬೇಕು ಅಂತೀರಾ? ಅದಿನ್ನೂ ಬಂದಿಲ್ಲ, ಆ ಸ್ಟೇಜಿಗೆ ಬಂದಿರಲಿಲ್ಲ ಇನ್ನೂ. ನೀವು ಟೂ ಅರ್ಲಿ ಅದು, ಅದಿನ್ನೂ ಸ್ಟೇಜೇ ಬಂದಿಲ್ಲ ಅದು. ಈಗ ಪ್ರಾಸಿಕ್ಯೂಷನ್ ಕೊಡಿ ಅಂತ ಬಿಜೆಪಿ ಅವರು ಕೂಡ ಒತ್ತಡ ಇರ್ತಿದ್ರಂತೆ ಸರ್ ಗವರ್ನರ್ನಲ್ಲಿ. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಿನ್ನೆ ಸಿದ್ದರಾಮಯ್ಯ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, 4-5 DCM ಮಾಡಬೇಕು ಅನ್ನೋ ಚರ್ಚೆಗಳಿತ್ತು. ಆದರೆ ನಾನು ಒತ್ತಾಯ ಮಾಡಿ ಒಬ್ಬರಿಗೆ ಮಾಡಿಸಿದ್ದೀನಿ. ಯಾರು ಮಾಡಿಸಿದ್ದು ಅಂತೇಳಿ, ಅಂದರೆ ಪರಮೇಶ್ವರ್ ಅವರು ಒಬ್ಬರಿಗೆ ನಾನು ಮಾಡಿಕ್ಕೆ ಅಲೋ ಮಾಡಿದೆ ಅಂತೇಳಿ ಮಾತನಾಡಿದ್ದಾರೆ. ಕೂಡ DCM ಆಕಾಂಕ್ಷಿ ಇದ್ರಿ, ಇನ್ನು ಕೆಲವರು DCM ಆಗಬೇಕು ಅಂತೇಳಿ ಒತ್ತಾಯ ಇತ್ತು. ಸಿದ್ದರಾಮಯ್ಯನವರ ಒತ್ತಡದಿಂದಾಗಿ ಒಬ್ಬರೇ DCM ಆಗಿದ್ದಾರೆ. ಅವ್ರು ಹೇಳಿದಲ್ಲ, ಮತ್ತು ನಾವು ಒಬ್ಬರೇ ಮಾಡಿಸಿ, ಮತ್ತು ಅದರಲ್ಲಿ ನಾವು ಚರ್ಚೆ ಮಾಡೋದೇನು ಅವಶ್ಯಕತೆ ಇಲ್ಲಲ್ಲ. ಅಲ್ಲ, ನೀವು ಆಗೋದಕ್ಕೆಲ್ಲ ಅವರೇ ಅಡ್ಡಿ ಮಾಡಿದ್ದ ಸರ್? ಅಡ್ಡಿ ಎಲ್ಲ ಹೇಳೋ ಭಾಳ ಆಗ್ತೈತೆ. ಅದನ್ನ ಎಲ್ಲಿ ಇವನು ಎಷ್ಟೊತ್ತು ಪೋಸ್ಟ್ ಹಾಕೋರು, ಯಾರದ್ದು ನೋಡೋರು, DCM ಎಷ್ಟು ಮಂದಿ ಅಂತ ನೋಡೋಕೆ ಕನ್ಫ್ಯೂಸ್ ಆಗಲ್ಲ ಜನಕ್ಕೆ. ಅದಕ್ಕೆ ಒಂದೇ ಇದ್ದರೆ ಒಬ್ಬರೇ ನೋಡ್ತಾರೆ. ಈಗ 4 ಜನ ಹಾಕಿದ್ರೆ ಯಾರು ಗೊತ್ತೇ ಆಗೋಲ್ಲ ಎಷ್ಟು DCM ಮತ್ತು ಕನ್ಫ್ಯೂಸ್ ಆಗುತ್ತೆ ಅಂತ. ಒಂದೇ ಮಾಡಿದ್ರು ಮಾಡಿದ್ದಾರೆ ಅಷ್ಟೇ. ತಾವು ಕೂಡ ಆಕಾಂಕ್ಷಿ ಆಗಿದ್ರಿ, ಅದನ್ನ ಏನಾದ್ರು ಸ್ಥಾನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಇಲ್ಲ, ಹಿಂದೂ ಒಬ್ಬರೇ ಇದ್ದರು, DK ಶಿವಕುಮಾರ್ ಅವರು. ಈಗೂ ಒಬ್ಬರೇ ಇದ್ದಾರೆ. ಆವಾಗೂ ಇನ್ನೂ 2-3 ಮಾಡಬೇಕಂತ ಡಿಮಾಂಡ್ ಇತ್ತು, ಅವಾಗೂ ಇರ್ತಾರೆ. ಆವಾಗ ಕೂಡ ಇತ್ತು. ಅವಾಗಿದ್ದೇ ಡಿಮಾಂಡು ನಿಮ್ಮ ರಾಜ್ಯ ನಾಯಕರುಗಳ ನಡುವೆ. ಇವಾಗ ಹೈಕಮಾಂಡೇ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಅದಕ್ಕೆ ಅಲೋ ಮಾಡಿದೆ, ಒಬ್ಬರನ್ನ ಮಾಡಿದೆ. ಅದು ಗೊತ್ತಿಲ್ಲ. ಹಿಂದೂ ಕೂಡ ಡಿಮಾಂಡ್ ಇತ್ತು, 3-4 ಮಾಡಬೇಕಂತಲೇ ಇತ್ತು ಸಿದ್ದರಾಮಯ್ಯ ಇದ್ದಾಗ. ಆಗಿಲ್ಲ, ಅವಾಗ ಒಬ್ಬರೇ ಇದ್ರೆ. ಈಗ ಒಬ್ಬರೇ ಇದ್ದಾರೆ. ಅದರಲ್ಲಿ ಏನು ಅಂಥದ್ದೇನೋ ಇನ್ನೂ ಮುಂಚೆನ ಹಾಕಿದ್ರು, ಈಗ ಒಂದೇ ಆಗಿದೆ ಅಂದರೆ ನೀವು ಚರ್ಚೆ. ಆವಾಗೂ ಒಂದೇ, ಈಗೂ ಒಂದೇ, ಮತ್ತು ಅದ್ರಾಗ ಯಾಕೆ ಚರ್ಚೆ ಮಾಡೋದು? ಮಂತ್ರಿಯಾಗಿ ಮಾಡ್ತಿರಲ್ಲ, ಮಂತ್ರಿ ಇದ್ರಲ್ಲ, ಮಂತ್ರಿಯಾಗಿ ಒಂದೇ, DCM ಒಂದೇ, ಎಲ್ಲ ಏನು ಹತ್ರ ಕೆಲಸ ಮಾಡಲಿಕ್ಕೆ ಹುದ್ದೆನ ಅವಶ್ಯಕತೆ ಇಲ್ಲ. ಮಂತ್ರಿಯಾಗಿ ಮಾಡ್ಬೋದು, ಮಾಡ್ತೀವಿ. ನಮ್ಮ ಸಿದ್ದರಾಮಯ್ಯವ್ರಿಗೆ ತಾವು ಜಮೀರ್ ಅಹ್ಮದ್ ಕೆಲವು ನಾಯಕರೆಲ್ಲ ಕೈ ಕೊಟ್ರಿ ಅನ್ನೋ ಒಂದು ಅಸಮಾಧಾನ ಅವರಲ್ಲಿ ಏನಾದ್ರು ಇದೆಯಾ ಸರ್? ಯಾಕಂದ್ರೆ ಆ ಥರದ ಚರ್ಚೆಗಳು ಕೂಡ ನಡೀತಾ ಇದೆ. ಇಲ್ಲ, 2 ದಿವಸ ಚರ್ಚೆ ಮಾಡೋರು. ಅದು ಏನು ಚರ್ಚೆ ಮಾಡೋಕ್ಕಾಯ್ತು? ಒಂದು 6 ತಿಂಗಳು ಆಯ್ತು ಈಗ. ಅದು 2 ದಿವಸ ಹೋಗೋದು ಹಂಗೆ ಚರ್ಚೆ. ಅದು ಅದಕ್ಕೆ ಅವರು ಒಬ್ಬನೇ DCM ಮಾಡಬೇಕು ಅಂತ ಏನಾದರೂ ಹೇಳಿದ್ದಾರೆ. ಚರ್ಚೆ ಎಲ್ಲಿವರೆಗೆ ಹೋಗೋದು? ಈಗ ಅದು ಹಳೇದಾಯ್ತು ಅದು ಸ್ಟೋರಿ. ಸರಿಯಾಗಿದೆ ಸರ್. ಹಾಂ, ಹಳೇದಾದ್ರೂ ಸರ್ ಈಗ ಅದರ ಹಿಂದೆ ಇರ್ತಕ್ಕಂಥ ಮರ್ಮ ಏನು ಅನ್ನೋದು ಹೊರಗಡೆ ಬರ್ತಾ ಇದೆ. ಏನಿಲ್ಲ.
ನೀವು ಹೆಂಗೆ ಅದು ವ್ಯಾಖ್ಯಾನ ಮಾಡ್ತೀರಿ ಹಂಗೆ ಆ ಥರ ನೋಡ್ಲಿಕ್ಕೆ ಆಗ್ತೈತಿ. ನಾವು ಒಂಥರ ವ್ಯಾಖ್ಯಾನ ಬೇರೆ ಮಾಡ್ತೀವಿ, ನೀವು ಒಂದು ಥರ ವ್ಯಾಖ್ಯಾನ ಬೇರೆ ಮಾಡ್ತೀರಾ. ಸರಿ, ವ್ಯಾಖ್ಯಾನ ಹೆಂಗಾಗ್ತಿದೆ ಅಂದ್ರೆ ತಪ್ಪಿಸಿದ್ರು ಅವ್ರಿಗೆ ಸಿದ್ದರಾಮಯ್ಯನವರು ಇನ್ನು ಇಲ್ಲ. ಮಾಡೋದು ಅವಕಾಶಗಳಿದ್ದಾಗ ತಪ್ಪಿಸಿದ್ದಾರೆ ಅಂತ. ತಪ್ಪಿಸಿದಾರೆ ಯಾವಾಗ? ಹಿಂದೆ 4 ಜನ ಇದ್ದರು, ಈಗ ಒಬ್ಬರೇ ಆಗಿರೋದು ತಪ್ಪಿಸಿರೋ ಅಂತ ಹೇಳ್ತೀವಿ. ಹಿಂದೂ ಒಬ್ಬರೇ ಇದ್ದರು, ಈಗ ಒಬ್ಬರೇ ಇದ್ದಾರೆ. ಆವಾಗೂ ಚರ್ಚೆ ಇತ್ತು. ಈಗ ಅಹಿಂದ ನಾಯಕರು ಯಾರು ನೆಕ್ಸ್ಟ್ ಅನ್ನೋದು ಬಂದಾಗ ನಿಮ್ಮ ಹೆಸರು ಮುಂಚೂಣಿ ಬರ್ತಾ ಇತ್ತು ಸರ್, ಹಾಗಾಗಿ ಎಲ್ಲ ಮಿಸ್ ಮಾಡ್ತಿದ್ದಾರೆ ಅಂತ. ಇಲ್ಲ, ಹಂಗೇನಾಗಲ್ಲ. ಏನೋ ಕಾರಣ. ಈಗ ಸಿದ್ದರಾಮಯ್ಯ ಅವ್ರನ್ನೂ ತಪ್ಪಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಆಯಿತು, ಅವ್ರು ಲೀಡ್ರ್ ಆಗಿ ಹೋದರು. ಈಗ ನಮಗೂ ಯಾರು ತಪ್ಪಿಸ್ತಾರೋ ತಪ್ಪಿಸ್ಲಿಕ್ಕೆ ಆಗೋಲ್ಲ. ಲೀಡ್ರ್ ಅದೇನು ಪ್ರಶ್ನೆ ಇಲ್ಲ. ಅವ್ರನ್ನೂ ಅವ್ರ ಕಾಲಾವಧಿಯಲ್ಲಿ ಅವ್ರನ್ನೂ ಎಳಿಲಿಕ್ಕೆ ಪ್ರಯತ್ನ ಆಯಿತು, ಎಲ್ಲ ಲೀಡ್ರ್ ಎಳಿಲಿಕ್ಕೆ ಪ್ರಯತ್ನ ಆಯಿತು. ಆದರೆ ಅವ್ರ ಲೀಡ್ರ್ ಶಕ್ತಿಯಿಂದ ರಾಮಕೃಷ್ಣ ಹೆಗಡೆ ಅವ್ರನ್ನ ಎಳಿಲಿಕ್ಕೆ ಪ್ರಯತ್ನ ಆಯಿತು, ಅವ್ರು ಲೀಡ್ರಾಗಿ ಅವ್ರು ಬಂದರು. ದೇವೇಗೌಡರು ಜಗ್ಗಲಿಕ್ಕೆ ಪ್ರಯತ್ನ ಮಾಡಿದ್ರು, ಅವ್ರು ಲೀಡ್ರ್. ಆದರೆ ಯಡಿಯೂರಪ್ಪನೆಲ್ಲ ಅಷ್ಟೆಲ್ಲ ಮಾಡಿದ್ರು, ಇವತ್ತಿಗೂ ಲೀಡ್ರ್ ಆಗಿದ್ದಾರೆ. ಲೀಡ್ರೇ, ಅದೇನು ಪ್ರಶ್ನೆ ಇಲ್ಲ. ಯಾರು ಎಳಿಲಿಕ್ಕಾಗೋಲ್ಲ. ಚುನಾವಣೆಗೆ ನಿಲ್ಲಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಈಗಾಗಲೇ ಘೋಷಣೆ ಮಾಡಿದ್ರು. ಈಗ ನಿನ್ನೆ ಗಾಂಧಿ ಭವನ ಕಾರ್ಯಕ್ರಮದಲ್ಲಿ ಬೆಂಬಲಿಗರು ಒತ್ತಡ ಹಾಕಿದ್ದಾರೆ ಅಂತೇಳಿ ನೋಡೋಣ ಅಂತ ಹೇಳಿದ್ದಾರೆ ಸರ್. ಅಂದ್ರೆ ಇನ್ನೂ ಆಸೆ ಇದ್ದಂಗಿದೆ ಅವರಿಗೆ. ಆ ಸಂದರ್ಭದಲ್ಲಿ ಅದನ್ನೇ ಹೇಳಬೇಕಲ್ಲ, ಇಲ್ಲಾರು ಬಿಡೋಲ್ಲ, ಅವ್ರು ಹೊರಗೆ ಬಿಡೋಲ್ಲ. ಅಲ್ಲಿಂದ ಬರ್ಬೇಕಾದ್ರೆ ಏನಾರು ಹೇಳ್ಬೇಕಲ್ಲ ಅವ್ರಿಗೆ. ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ಬೇಕಾಯ್ತು. ಭೇಟಿ ಮಾಡಿದ್ರು ಭೇಟಿಯಾಗಿದ್ರೆ ಅದರಲ್ಲಿ ಹೊಸದೇನು, ಪಕ್ಷದ ಹೊಸದಾಗಿ ಮಂತ್ರಿಗಳಾಗಿದ್ದಾರೆ, ಎಲ್ಲರೂ ಭೇಟಿಯಾಗಿದ್ದಾರೆ, ನಮ್ಮನ್ನು ಭೇಟಿಯಾಗಿದ್ದಾರೆ, ಅಷ್ಟೇ ರೀ. ಸರಿ, ಸಂಪುಟ ವಿಸ್ತರಣೆಯಿಂದ ಕೆಲವರು ಅಸಂಧಾನಗೊಂಡಿದ್ದಾರೆ ಸರ್. ಒಂದು ಸ್ಥಾನ ಮಾತ್ರ ಬಾಕಿ ಇರತಕ್ಕಂಥದ್ದು. ಸೊ ಹಾಗಾಗಿ ಇನ್ನು 1 ಅಥವಾ 2 ಸ್ಥಾನಕ್ಕೆ ತೆಗೆದು ಹೊಸದಾಗಿ 3 ಜನ ತುಂಬ್ತಾರೆ ಅನ್ನೋದು ಚರ್ಚೆ ಇದೆ. ಯಾವುದೇ ಗೊತ್ತಿಲ್ಲ, ನೀವೇ ಹೇಳಿದ್ರ CM ಅವರು ಡೆಲ್ಲಿಗೆ ಹೊಂಟಾರ, ಇಬ್ಬರು ರಾಜೀನಾಮೆ. ನಾವು ಕೇಳಿದ್ವಿ, ಪತ್ರಿಕೆಯಲ್ಲಿ ನೋಡಿದ್ವಿ ಅಷ್ಟೇ. ಇನ್ನದು ಏನು ನಾಳೆ ಡೆಲ್ಲಿಗೆ ಹೋದ್ಮೇಲೆ ಚರ್ಚೆ ಏನಾಗುತ್ತೆ ಗೊತ್ತಿಲ್ಲ. ನೀವು ಹೇಳಿದ್ದಾಗ್ತೈತಾ ಅಥವಾ ಹಾಗೆ ಬರ್ತಾರೋ ಗೊತ್ತಿಲ್ಲ. ನಿಮ್ಮ ಸಲಹೆ ಏನು ಸರ್? ಅಂದರೆ ಸರ್ಕಾರ ಟೇಕ್ ಆಫ್ ಆಗುವಂಥ ಈ ಟೈಮಲ್ಲಿ ಈ ರೀತಿ ಒಬ್ಬ ಮತ್ತೆ 20 ದಿನಕ್ಕೊಬ್ಬರು ಸಚಿವರು ಅಂದರೆ ಅಲ್ಲಿಗೆ ಯಾರು ಈ ಸದ್ಯಕ್ಕೆ ಮಾಡತ್ರ ಯಾರು ಹೇಳಿರಲಿಲ್ಲ. ಎಲ್ಲಿ ಹೇಳಿದ್ದಾರೆ? ಯಾರು ಹೇಳಿದ್ದಾರೆ? ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಇದೆ ಅನ್ನೋ ಚರ್ಚೆ ಎಲ್ಲ ನಮ್ಮನೆ ಇದ್ದಾರೆ. ಈಗ 5 ಮಂದಿ DCM ಆಗಬೇಕಂತ ಚರ್ಚೆ ಇತ್ತು, ಒಬ್ಬರನ್ನೇ ಮಾಡಿದ್ರು. 15 ಮಂದಿ ಮಾಡಬೇಕಂತಿತ್ತು, ಎಲ್ಲರೂ ಮಾಡಿದ್ರೆ. ಚರ್ಚೆನೀಗ ನಾವು ಅಂತಿಮ ಇದಕ್ಕೆ ಒಯ್ಲಿಕ್ಕಾಗಲ್ಲ. ಚರ್ಚೆ ಅಷ್ಟೇ, ಅದು ಚರ್ಚೆ ಮಾಡಿಬಿಡೋದು ಅಷ್ಟೇ ಅದು. ಅಂತಿಮವಾಗಿ ಅದನ್ನ ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ. ಸರ್, ಸಿದ್ದರಾಮಯ್ಯ ಅವರು ಸರ್ ಈಚೆಗೆ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ ಅನ್ನೋ ಒಂದು ವಿಚಾರ ಕೇಳ್ಪಡ್ತಾರೆ. ಅಲ್ಲಿ MLCಗಳನ್ನ ಬೇರೆಯವ್ರನ್ನ ಮಂತ್ರಿ ಮಾಡೋದಕ್ಕೆ ಬಿಡಲಿಲ್ಲ, ಇಲ್ಲಿ ಹೆಚ್ಚುವರಿ DCMಗಳಾಗೋದಕ್ಕೆ ಬಿಡ್ತಾ ಇಲ್ಲ. ಆ ಥರದ ಪುತ್ರ ವ್ಯಾಮೋಹ ಏನಾದರೂ ಇದೆಯಾ? ಅದು ಹೆಂಗೆ ಗೊತ್ತು, ನಾವು ಹೆಂಗೆ ಹೇಳ್ಬೇಕನ್ನ ಅದ್ರ ಬಗ್ಗೆ ನಾವೇನು ವ್ಯಾಖ್ಯಾನ ಮಾಡಬೇಕು, ಅದು ಹೆಂಗೆ ಹೇಳೋಕ್ಕಾಗಲ್ಲ. ಅದಾನಿ CM ಭೇಟಿ ಬಗ್ಗೆ ನಿಮಗೆ ಅಭಿಪ್ರಾಯ ಏನು? CM ಭೇಟಿಯಾಗಿದ್ದು ಅದಾನಿ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಅಂತ ಭೇಟಿಯಾಗಿದ್ದಾರೆ. ಅದ್ರಾಗ ಏನೈತೆ, ಅದ್ರಾಗ ವಿಶೇಷ ಏನೈತಿ? ಅವರು ಟನ್ನಲ್ ಅವ್ರದ್ದು ಇದೆ, ಮತ್ತೆ ಏನೋ ತೊಗೋಬೇಕಂತ ವಿಚಾರ ಇರ್ಬೋದು. ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ. ಫಸ್ಟ್ ನೋಡಿದ್ರೆ ಎಲ್ಲರೂ ಬೆಂಗಳೂರೇ ಫಸ್ಟ್ ಪ್ರಯಾರಿಟಿ. ಅದನ್ನು ಬಿಸ್ನೆಸ್ ಮ್ಯಾನ್ ಅಂತ ನೋಡ್ಬೇಕಾಗತ್ತೆ. ಅಲ್ಲಿ ರಾಹುಲ್ ಗಾಂಧಿ ಯಾಕೆ ಅದನ್ನು ಬಿಸ್ನೆಸ್ ಮ್ಯಾನ್ ಅಂತ ನೋಡ್ತಾರೆ? ಯಾವುದೇ ಸೆಂಟ್ರಲಲ್ಲಿ BJP ಏಜೆಂಟ್ ಅಂತೇಳಿ ಕರೀತೀವಿ ಸೆಂಟ್ರಲಲ್ಲಿ, ಇಲ್ಲಿ ನೀವು ಬಿಸ್ನೆಸ್ ಮ್ಯಾನ್ ಆಗಿ ನೋಡ್ತೀರಿ ಯಾವುದ್ರಿ? ಅದಾನಿಯನ್ನ ಅದಾನಿ ಟೀಕಿಸ್ತಾನೆ ಬಂದಿದೆ. ದೇಶನೇ ಅದಾನಿ ಮಾರಿದ್ದಾರೆ ಅಂತ ಟೀಕೆ ಮಾಡ್ತಾರೆ ರಾಹುಲ್ ಗಾಂಧಿ. ಇಲ್ಲಿ ನೀವು ಅವ್ರ ಜೊತೆಗೆ ಬಿಸ್ನೆಸ್ ಮ್ಯಾನ್ ಅಲ್ಲ, ನಾವಿಲ್ಲಿ ಒಂದು ಮಾಡಿದ್ದೀವಿ. ಅದಾನಿ ಅಷ್ಟು ಸಮರ್ಥವಾಗಿದ್ದಾರೆ, ಬೇರೆಯವ್ರು ಇದ್ದರು, ಬೇರೆಯವ್ರು ಸಿಗಬೇಕಂತ ಅನ್ನೋದು ಅಷ್ಟೇ ನಮ್ಮ ಆಧಾರ. ಅವ್ರು ಕೊಡಬಾರಂತ ಅವ್ರು ಈಕ್ವಲ್ ಆಗಿ ಇದ್ದರು. ಸರ್ಕಾರನವ್ರು ಭಾಳಷ್ಟು ಸಹಾಯ ಮಾಡಿದ್ರು ಅನ್ನೋದು ಆರೋಪ ಇದ್ದಾರೆ. ಇಲ್ಲಿ ಅವರು ಟೆಂಡರ್ನಲ್ಲೇ ತೊಗೊಂಡಾರೆ. ಇಲ್ಲಿ ನಾವೇನು ಅವ್ರಿಗೆ ಎಕ್ಸ್ಟ್ರಾ ಏನು ಕೊಟ್ಟಿಲ್ಲ, ಟೆಂಡರ್ನಲ್ಲಿ ಆಗುವಂಥ ಕೆಲಸ. ಸೊ ಏನಾದ್ರು ನಾವು ಅದನ್ನು ಬಿಸ್ನೆಸ್ ಮ್ಯಾನ್ ಅಂತ ನೋಡ್ಬೇಕಾಗ್ತದೆ. ಬೇರೆ ಅವ್ರದ್ದು ಇಲ್ಲೇನು ಬೇರೆ ವ್ಯವಹಾರ ಇಲ್ಲವೇ ಇಲ್ಲಲ್ಲ. ಸರಿ, ಪಾರ್ಕ್ಗಳು 5% ಜಾಗ ಬಳಕೆಗೆ ಭಾಳ ವಿರೋಧ ವ್ಯಕ್ತವಾಗ್ತಾ ಇದೆ. ಗವರ್ನರ್ ಅದನ್ನು ತಡೆ ಹಿಡೀರಿ ಅಂತ BJP ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ರಿಯಲ್ ಎಸ್ಟೇಟ್ ಕಾರಣಕ್ಕೋಸ್ಕರ ನೀವು ಲಂಗ್ ಸ್ಪೇಸನ್ನು ಹಾಳು ಮಾಡ್ತಾ ಇದ್ದೀರಿ ಸರ್ಕಾರ ಅನ್ನೋ. ನೋಡೋಣ, ಅದ್ರ ಬಗ್ಗೆ ಮೊನ್ನೆ ಸದನಲ್ಲಿ ಪಾಸಾಗಿದೆ, ಬಿಲ್ ಪಾಸಾಗಿದ್ದಾರೆ. ಅದು ನೋಡೋಣ, ಅದರಿಂದ ಏನು ಲಾಭ ನಷ್ಟ ಏನು ನೀವು ಹೇಳ್ದಂಗೆ ಇನ್ನೂ ಹೊರಗಡೆ ಬರ್ತೈತಿ. ಅದ್ರ ಮೇಲೆ ಚರ್ಚೆ ಮಾಡಬೇಕಿತ್ತು, ಯಾರೂ ಮಾಡೋದಿಲ್ಲ. ಅದು
ಸ್ಟ್ರೈಕಲ್ಲಿರೋದ್ರಿಂದ ಚರ್ಚೆ ಆಗಿಲ್ಲ. ಅಲ್ಲೇ ಆಗಿದ್ದರೆ ಸಲಹೆ ಕೊಡ್ಬೋದಿತ್ತು, ಇನ್ನು ಹೀಗೆ ಮಾಡಿ ಈಗ ಮಾಡಿ ಅಂತ. ಅದಕ್ಕೆ ಯಾರು ವಿರೋಧ ಮಾಡೋದಿಲ್ಲ, ಅದು ಪಾಸ್ ಆಗಿಬಿಟ್ಟಿದೆ. ಸೊ ನೋಡೋಣ ಅದ್ರ ಬಗ್ಗೆ ಜನರಿಂದ ಏನು ಬರ್ತೈತಿ. ಆಮೇಲೆ ಸರ್ಕಾರದ ಬಗ್ಗೆ ಗಮನ ಹರಿಸ್ತದ್ರೆ. ಲಾಲ್ಬಾಗ್ ಒಳಗೆ ಟನಲ್ ತರೋದಕ್ಕೋಸ್ಕರನೇ ಇದಿಲ್ ತಂದ್ರು ಅನ್ನುವಂಥದ್ದು ಅದಕ್ಕೆ ಚರ್ಚೆ ಆಗ್ತಾ ಇದೆ. ಇಲ್ಲ, ಲಾಲ್ಬಾಗ್ ಏನು ಸಮಲ್ಲ, ಕೆಳಗಡೆ ಹೋಗ್ಲಿಕ್ಕೆ ಅಧಿಕಾರ ಇದಿರಲ್ಲ. 3 ಮೀಟ್ರ್ ಕೆಳಗಡೆ ಸರ್ಕಾರ ಎಲ್ಲಿ ಬೇಕಾ ಅಲ್ಲಿ ಡಿಗ್ ಮಾಡ್ಬೋದ್ರೆ. 3 ಮೀಟರ್ಸ್ ಕೆಳಗಡೆ ಸರ್ಕಾರದ ಆಸ್ತಿ ಇರೋದು. ಟನಲ್ಲು ಮಾಡ್ಬೋದು, ಏನೆಲ್ಲ ಮಾಡ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. ಕ್ಯಾಬಿನೆಟ್ ಬಂದಾಗಲೂ ಈ ಬಿಲ್ ಬಗ್ಗೆ ಚರ್ಚೆ ಆಗಲಿಲ್ಲ ಸರ್, ಯಾರು ವಿರೋಧ ಮಾಡಿಲ್ಲ. ಇಲ್ಲ, ಚರ್ಚೆ ಆಗಿದೆ, ಆಗಿಲ್ಲ ಅಂತಲ್ಲ. ಅದು ಅನುಕೂಲ ಆಗ್ತದೆ ಅನ್ನೋದು ಚರ್ಚೆ ಆಯಿತು. ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ, ಸೊ ಮಾಡೋಣ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ನೋಡೋಣ ಪಬ್ಲಿಕ್ಕಿಂದ ಏನು ರಿಯಾಕ್ಷನ್ ಬರ್ತದೆ ನೋಡೋಣ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋದು ಅದ್ರ ಬಗ್ಗೆ. ಸಿಎಂ ಆದ್ದರಿಂದ ಬರೀ ಇಂಥ ಡಿಸಿಷನ್ಸ್ಗಳೇ ಮಾಡ್ತಾ ಇದ್ದಾರೆ. ಒಂದು ಬಿಡದಿ, ಇನ್ನೊಂದು ಈಗ ಪಾರ್ಕ್ ಡೆವಲಪರ್ ಆಲೋಚನೆ ಅದಾಗಿ ಭೇಟಿಯಾದರು. ಇವರು ಸಿಎಂ ಅಂದರೆ ಬಿಸ್ನೆಸ್ ಮನ್ ಸಿಎಂ ಅನ್ನೋ ರೀತಿ ಎಲ್ರಿಗೂ ಅಭಿಪ್ರಾಯ ಬರೋ ಥರ ನಡವಳಿಕೆಗಳು ತೋರಿಸ್ತಾ ಇದ್ದಾರೆ. ಹಾಗೇನೆ ಬಿಸ್ನೆಸ್ ಮ್ಯಾನ್ ಅವ್ರ ಬಿಸ್ನೆಸ್ ಇದ್ದಾರೆ, ಮತ್ತು ಬಿಸ್ನೆಸ್ ಎಲ್ಲ ಏನು ಮಾಡಲೇಬೇಕ್ರಿ. ಅವರು ಮುಂಚೆಯಿಂದ ಇದೆ, ಅವರು ವ್ಯಾಪಾರದಲ್ಲಿ ಇರೋದು ಹಳೇದು. ಇವತ್ತಿಗೆ ಸಿ ಎಮ್ ಆದ್ಮೇಲೆ ಬಂದಿಲ್ಲ, ಮುಂಚೆಯಿಂದ ಮಾಡ್ತಾರೆ, ಈಗೂ ಮಾಡ್ತಾರೆ, ಮುಂದುವರ್ತಾನೆ ಇರ್ತದೆ. ಅದಕ್ಕೇನು ಸಂಬಂಧ ಇಲ್ಲ. ಅದು ಕನೆಕ್ಟ್ ಮಾಡಲಿಕ್ಕೆ ಮೀಟಿಂಗ್ ಮಾಡಿದ್ದಾರೆ ಸರ್, ನಿಮ್ಮ ಭಾಗದವ್ರು ಶಾಸಕರೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ನೀವೇನು ಇನ್ಪುಟ್ ಕೊಟ್ಟರೆ ಸರ್? ಯಾವಾಗ ನಿನ್ನೆ ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿದು, ಅವ್ರ ಜಿಲ್ಲೆಯದ್ದು, ರಾಜ್ಯದ್ದು ಎಲ್ಲ ಚರ್ಚೆ ಮಾಡಲಿಕ್ಕೆ ಮುಕ್ತವಾಗಿ ಅವಕಾಶ ಇರ್ತಾರೆ, ಎಲ್ಲರೂ ಮಾಡಿದರು. ಸೊ ಸಾಕಷ್ಟು ಚರ್ಚೆಗಳನ್ನು ಆಯಿತು. ಅವ್ರ ಸಲಹೆಗಳನ್ನು ಕೂಡ ಭಾಳಷ್ಟು ಜನ ಕೊಟ್ಟರು. ಮುಖ್ಯಮಂತ್ರಿಗಳು ಕೂಡ ಅವ್ರಿಗೆ ಯಾವ ರೀತಿ ಇರಬೇಕು, ಮುಂದಿನ ಚುನಾವಣೆ ಯಾವ ರೀತಿ ಎದುರಿಸ್ಬೇಕಂತ ಕೂಡ ಸಲಹೆ ಕೊಟ್ಟರು. ಒಳ್ಳೆಯ ಚರ್ಚೆ ಆಗಿದೆ, ಎಲ್ಲರಿಗೂ ಅವಕಾಶ ಸಿಕ್ಕಿದೆ. ಸುಮಾರು 100 ಜನ ಶಾಸಕರು ಹೆಚ್ಚು ಕಮ್ಮಿ ಭಾಗವಹಿಸಿದರು. ಚೆನ್ನಾಗಿ ಚರ್ಚೆ ಆಗಿದೆ. ಅನುದಾನಕ್ಕೆ ಏನಾದ್ರು ಬೇಡಿಕೆ? ಹಾಂ, ಹೇಳಿದ್ದಾರೆ ಯಾವ ಇಲಾಖೆಗೆ ಎಷ್ಟು ಕೊಡಬೇಕಂತ ಚರ್ಚೆ ಆಗಿದೆ. ಬಹುಶಃ ತಿಂಗಳ ಎಂಡೊಳಗೆ ಫೈನಲ್ ಮಾಡ್ತಾರೆ, ಯಾವ ಇಲಾಖೆಗೆ ಎಷ್ಟು ಅಡಿಷ್ನಲ್ ದುಡ್ಡು ಕೊಡಬೇಕಂತ ಈ ಮಂತ್ ಎಂಡಿಗೆ ಫೈನಲ್ ಮಾಡ್ತಾರೆ. ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಫೋನ್ ಟ್ಯಾಪಿಂಗ್ ಆಗಿರೋದ್ರ ಬಗ್ಗೆ CBI ಅವರು ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿಗಲ್ ಆಗಿ ಅನ್ವಾಂಟೆಡ್ ಆಗಿ ಈ ಥರ ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತ CBI ಅವರು ಮಾಡಿದ್ದಾರೆ. ಯಾವಾಗ ಹಾಕಿದ್ದಾರೆ? ನಮ್ಮ ಪವರ್ ಟಿವಿನಲ್ಲಿ ಡಾಕ್ಯುಮೆಂಟ್ಸ್ ಬಂದ್ರೆ ಯಾರ್ಯಾರು ಎಷ್ಟು ಮಂದಿಗೆ ಹಾಕಿದ್ದಾರೆ? ಅದ್ರೊಳಗೆ ಯಾರ್ಯಾರು? ಕುಮಾರಸ್ವಾಮಿ ಅವಧಿಯಲ್ಲಿ ಅವಧಿಯಲ್ಲಿ ರಾಜಕಾರಣಿಗಳು ಸುಮಾರು 200ಕ್ಕೂ ಹೆಚ್ಚು ಜನರು, ರಾಜಕಾರಣಿಗಳು, ಆ ಸಂದರ್ಭದಲ್ಲಿ ಇದ್ದಂಥ ಮಿನಿಸ್ಟರ್ಗಳು, ಜರ್ನಲಿಸ್ಟ್ಗಳು, ಸೋಷಿಯಲ್ ವರ್ಕರ್ಸ್ ಎಲ್ಲ ಮಾಡಿದ್ದೀವಿ. ಗೊತ್ತಿಲ್ಲ, ನೋಡೋಲ್ಲ, ಮತ್ತು ನಾವು ನೋಡಿಲ್ಲ. ಅದು ನೋಡಿ ಹೇಳಬೇಕಲ್ಲ, ಮತ್ತು ಸೀರಿಯಸ್ ಇದೆ ಅದು ಮ್ಯಾಟ್ರು. ನೋಡಿ ಹೇಳ್ತೀವಿ, ಅದೇನು ಡೀಟೇಲ್ ತೊಗೊಂಡು. ಈಗಲೂ ಆ ಥರದ್ದು ಏನಾದ್ರು ನಡೀತಾ ಇದೆ ಸರ್, ಮಿಷಿನ್ ಹಾಕೊಂಡು ಬರ್ತಾ ಇದೆ ಫೋನ್ ಟ್ಯಾಪಿಂಗ್. ಈವರೆಗೆ ಎಲ್ಲಿ ಬಂದಿಲ್ಲ, ಯಾವುದು ಅಂಥ ಆರೋಪ ಎಲ್ಲಿ ಬಂದಿಲ್ಲ. ಅದು ಆರೋಪ ಬಂದಿತ್ತು ಆ ಟೈಮ್ನಲ್ಲಿ. ಹೀಗೆ ಟ್ಯಾಪ್ ಆಗ್ತಾಯಿದೆ ಆರೋಪ ಮಾಡಿದ್ರು ಅವರು ಭಾಳಷ್ಟು ಜನ. ಸೊ ಹೀಗಾಗಿ ಈ ಸರ್ಕಾರದಲ್ಲಿ ಯಾರು ಇಲ್ಲಿವರೆಗೆ ಅದು ಆ ರೀತಿ ಆರೋಪ ಮಾಡಿಲ್ಲ ಅದು ಫೋನ್ ಟ್ಯಾಪಿಂಗ್ ಬಗ್ಗೆ. ಆ ಸಂದರ್ಭದಲ್ಲಿ ತಮ್ಮದೇನಾದರೂ ನಮ್ಮ ಇದೆಲ್ಲ ಅನುಮಾನ ಏನಾದ್ರು ಐತಾ ಸರ್? ಆಗ್ತಾ ಇದೆ ಆಗ್ತಾಯಿದೆ ಅಂತ ಭಾವಿಸೋದು ಆಲ್ ಟೈಮ್ ಆಗ್ತದೆ ಭಾಷೆ ಮಾತಾಡೋದು. ನೀವೇನು ಮಾತಾಡದೇ ಇದ್ರಿ ಅದ್ರಾಗೆಲ್ಲ ಆಲ್ವೇಸ್ ನಡೀತಿದೆ ಅಂತ ತಿಳ್ಕೊಂಡೇನೆ ಇರೋದು. ಈಗಲೂ ಆಗ್ತಾ ಇದೆ ಅನ್ನೋದು ಗುಮಾನಿದೆ. ಈಗೆಲ್ಲ ಒಟ್ಟು ಆಗ್ತೈತೆ ಇಮ್ಯಾಜಿನ್ ಮಾಡ್ಕೊಂಡು ಇರೋದು ನೀವು ಅಷ್ಟೇ. ಯಾವುದೇ ಸರ್ಕಾರ ಬರಲಿ, ನಂದು ಫೋನ್ ಟ್ಯಾಪ್ ಆಗ್ತದೆ ಅಂತ ತಿಳ್ಕೊಂಡೆ ಮಾತಾಡೋದು ನೀವು ಫೋನ್ನಲ್ಲಿ. ನೀವು ಫೋನ್ನಾಗ ಸರಿಯಾಗಿ ಮಾತಾಡೋ, ಯಾರು ಟ್ಯಾಪ್ ಮಾಡಿದ್ರೆ ಏನು ಮಾಡೋದು? ನಿಮ್ದೇನು ಮಾಡೋದು? ಆ ಥರದ್ದು ಏನಾದರೂ ಬೆಳವಣಿಗೆಗಳು ಆದಂಗಿದೆ? ಇಲ್ಲ ಹಂಗಿಲ್ಲ. ಹಿಂದಕ್ಕೆ ಕೂಡ ಆರೋಪ ಬಹುಶಃ ಮಾಡಿದ್ದಾರೆ. ಹಿಂದಕ್ಕೆ BJP ಅವರು ನಮ್ಮ ಸರ್ಕಾರ ಮೇಲೆ ಈಗಾಗಲೇ ಮಾಡಿದ್ದಾರೆ. ಹಿಂದಕ್ಕೆ ಯಾವಾಗ ಒಂದು ಸಾರಿ ನಾವು ಇಮ್ಯಾಜಿನ್ ಮಾಡ್ಕೊಂಡೇ ಮಾತಾಡೋದು, ಫೋನಲ್ಲಿ ಮಾತಾಡ್ಬೇಕಾದ್ರೆ ಕೋಡ್ ವರ್ಡ್ನಾಗ ಮಾತಾಡಬೇಕು. ಅಲ್ಲ ಸರ್, ನೀವು ಮಾತನಾಡಿದ್ದು ಬೇರೆಯವ್ರಿಗೆ ಇದಾಗಿದೆ ಅನ್ನೋಂಥದ್ದು ಏನಾದ್ರು ಅನುಭವ ಬಂದಿದೆಯಾ? ಮಾಹಿತಿ ಗೊತ್ತಾಗಿದೆ ಅನ್ನೋದು? ಇಲ್ಲ, ಈಗ ಭಾಳಷ್ಟು ಟೆಕ್ನಾಲಜಿ ಇದೆ, ಗೊತ್ತಾಗೋಲ್ಲ ಟ್ಯಾಪ್ ಮಾಡೋದು. ಮಾಡೇ ಬರ್ತಾರೆ. ಆದರೆ ಭಾಳ ವಿಶೇಷ ಸಂದರ್ಭದಲ್ಲಿ ಸರ್ಕಾರ ವಿರೋಧಿ ಇರೋಂಥವ್ರಿಗೆ, ಕ್ರಿಮಿನಲ್ಸ್ಗೆ, ಅಂಥವ್ರಿಗೆ ಇಂಥವ್ರಿಗೆ
ದೇಶದ ವಿರೋಧಿಗಳಿಗೆ ಅಂಥವ್ರನ್ನ ಟ್ಯಾಪ್ ಮಾಡ್ತಿರ್ತಾರೆ. ಅದೇ ರೀತಿ ಎಲ್ಲ ಸರ್ಕಾರದಾಗ ಏನು ಸ್ವಾಭಾವಿಕ ಮಾಡ್ತಾನೆ ಇರ್ತಾರೆ. ಒಂದೊಂದು ಸಾರಿ ಪಬ್ಲಿಕ್ ಮೇಲೆ ರಾಜಕಾರಣಿಗಳ ನಡೆದದ್ದು ಈ ದೇಶದಲ್ಲಿ ಇಂದು ರಾಮಕೃಷ್ಣ ಹೆಗಡೆ ಅವರು ಇದ್ದ ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು. ನಮ್ಮ ಪವನ್ ಟೈಮಿಗೆ ರಾಜೀನಾಮೆ ಕೂಡ ಕೊಟ್ಟಿದ್ರು ಅವರು. ಈಗ ತಾವು ಆಪ್ತರ ಜೊತೆ ಮಾತನಾಡುತ್ತಿರಲ್ಲ, ಬಹಿರಂಗ ಏನಾದ್ರು ಆಗಿದೆ ಅನ್ನೋ ಸುಮ್ಮನೆ ಏನಾದ್ರು ಬಂದಿತ್ತು? ಏನೋ ಹೊರಗೂ ಅದನ್ನೇ ಮಾತಾಡ್ತೀವಿ, ಒಳಗೆ ಅದನ್ನೇ ಮಾತಾಡ್ತೀವಿ ಅಂತ ಏನು ಮಾಡೋರು? ನಮ್ದೇನು ಏನು ಟ್ಯಾಪ್ ಮಾಡಿ ಏನು ಮಾಡೋರು? ಏನು ಹೊರಗೆ ನಿಮ್ಮ ಮುಂದೇನು ಹೇಳಿರ್ತೀವಿ, ಇಲ್ಲಿ ಬಂದು ಅದನ್ನೇ ಹೇಳ್ತೀವಿ. ನಮ್ಮದೇ ಟ್ಯಾಪ್ ಮಾಡಿ ಏನು ಪ್ರಯೋಜನ ಏನಿಲ್ಲ. ಆಗಿದೆ ಅಂತ ಅರ್ಥ ಸರ್. ಆಗಿದೆ ಅಂತ ಅರ್ಥ ಹಂಗಲ್ಲ. ಇಮ್ಯಾಜಿನ್ ಮಾಡ್ಕೋಬೇಕಂತ ಹೇಳಿ ನಾವು ಹಿಂಗೆ ಆಗ್ಬೋದು, ನಂದು ಆಗ್ತಾಯಿದೆ, ಹಂಗೆ ಮಾಡ್ಬೇಕಾಯ್ತು. ಗಾಳಿಯಲ್ಲಿ ಗುಂಡು ಹೊಡೆದಂಗೆ ಆಗುತ್ತೆ ಸರ್. ಹಾಂ, ಆಗಿದೆ ಅನ್ಬೇಕು, ಇಲ್ಲ ಅಂದಿದ್ದು ಹೇಳಲಿಕ್ಕಾಗೋಲ್ಲ. ಇವ್ರು ಬಿಟ್ಟು ಮತ್ತೆ ಯಾರೋ ಬೇರೆಯವ್ರು ಮಾಡ್ತಿದ್ರೆ ಹಾಂ, ನಿಮಗೂ ಆತಂಕ ಇದೆ ಸರ್. ಬೇರೆ ದೇಶದವ್ರು ಕೂತು ಬೇರೆ ಇಂಡಿಯನ್ದೆಲ್ಲ ಟ್ಯಾಪ್ ಅವ್ರು ಮಾಡಿದ್ರು, ಬೇರೆ ದೇಶದವ್ರು ಮಾಡ್ತಾರೆ. ನಮ್ಮವ್ರದ್ದೆಲ್ಲ ನಮ್ಮ ದೇಶದವ್ರನ್ನ ಒಬ್ಬರ ಮ್ಯಾಗ ಒಬ್ಬರು ಇದ್ದಾರೆ ಸಿಸ್ಟಮ್ನಲ್ಲಿ. ನಿಮ್ಮವರೇ ಯಾರಾದರೂ ನಿಮಗೆ ಮಾಡ್ತಾ ಇದ್ದಾರ ಅಂತ ಸರ್? ಇಲ್ಲ ಅಲ್ಲ, ನಿಮ್ಗೆ ನೀವೇನಾರ ಯಾವತ್ತು ವಿರೋಧವಾಗಿ ಮಾಡ್ತಿದ್ರೆ ನೀವು ಹೆದರೋದು. ಅವ್ರ ವಿರೋಧವಾಗಿ ನಾವು ಇದ್ದರೆ ಹೆದರೋದು. ಅವ್ರ ವಿರೋಧವಾಗಿ ಯಾರಿಗೂ ಇಲ್ಲೇ ಇಲ್ಲ, ಅದನ್ನ ಹೆದರ್ಬೇಕು ನಾವು. ಒಂದು ಹೇಳಕ್ಕೆ ಮಾಡೋಂಗಿದ್ರೆ ಮಾಡ್ಕೊಳ್ಳಿ.